ಇನ್ನೊಂದು ಕಡೆಗೆ ಪಾಕ್ ಪ್ರಧಾನಿ ವಿರುದ್ಧ ಪಾಕ್ ಸಂಸತ್ನಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಸ್ವಪಕ್ಷೀಯರೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಒಬ್ಬ ಅಸಮರ್ಥ ನಾಯಕ ಇದ್ರೆ ಆತ ಏನೇನೆಲ್ಲ ಶಬ್ದಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಪಾಕ್ನ ಪ್ರಧಾನಿ ಬೆಸ್ಟ್ ಎಕ್ಸಾಂಪಲ್. ರಣಹೇಡಿ ಅಂತ ಸಂಸತ್ನಲ್ಲಿ ಹೇಳಿರೋದು. ರಣಹೇಡಿ ಆಗಿರುವ ನಮ್ಮ ಪ್ರಧಾನಿ ಭಾರತದ ವಿರುದ್ಧ ಪ್ರತಿದಾಳಿಗಳನ್ನ ಮಾಡೋದಕ್ಕೆ ವಿಫಲರಾಗಿದ್ದಾರೆ ಅನ್ನೋ ಆಕ್ರೋಶವನ್ನ ಕೂಡ ಸಂಸತ್ನಲ್ಲಿ ವ್ಯಕ್ತಪಡಿಸಿದ್ದಾರೆ ಸ್ವಪಕ್ಷೀಯರೇ. ಅವರದ್ದೇ ಪಾರ್ಟಿಯವರು, ಬೇರೆ ಯಾವುದೋ ಪಾರ್ಟಿಯ ಸಂಸದ ಅಲ್ಲ, ಅವರದ್ದೇ ಪಾರ್ಟಿ ಸಂಸದ ಸಂಸತ್ನಲ್ಲಿ ಆನ್ ರೆಕಾರ್ಡ್ ಹಿಂಗೆ ಹೇಳ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನು ಅಸಮರ್ಥತೆ ಬಗ್ಗೆ ಇನ್ನೇನನ್ನ ಹೇಳ್ಬೋದು? ಸೇನೆಯ ಮನೋಬಲವೇ ಕುಗ್ಗಿ ಹೋಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ದೇಶದ ಪ್ರಧಾನಿ, ನಮ್ಮದೇ ಪಕ್ಷದ ನಾಯಕ ಅಂತ ಹೇಳಿ ಅವರ ಧ್ವನಿಯಲ್ಲಿ ಎಷ್ಟು ನೊಂದು ನೂಡಲ್ಸ್ ಆಗಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಅವರು ಬಳಸ್ತಾ ಇರುವಂತಹ ಶಬ್ದ, ಅವ್ರ ಪಾರ್ಟಿಯವರಿಗೆ, ಅದರಲ್ಲೂ ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಸಂಸತ್ನಲ್ಲಿ ಹಿಂಗೆ ಮಾತಾಡೋದು ಅಂದ್ರೆ ನಾವು ಆ ದೇಶದ ಅರಾಜಕತೆ ಬಗ್ಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಭಾರತದ ದಾಳಿಯನ್ನ ಹಿಮ್ಮೆಟ್ಟಿಸಕ್ಕಾಗ್ತಾ ಇಲ್ಲ, ತೆಹರಿಕೆ ತಾಲಿಬಾನ್ ಪಾರ್ಟಿಯನ್ನ ಏನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬಲೂಚ್ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆರ್ಥಿಕತೆ ಪಾತಾಳ, ಯಾರು ಕೇಳಿದ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲದರ ಸಿಟ್ಟು ಸಂಸತ್ನಲ್ಲಿ ವ್ಯಕ್ತ ಆಯ್ತಾ ಅವ್ರದೇ ಪಾರ್ಟಿಯಿಂದ. ಒಬ್ಬ ನಾಯಕ ಅಸಮರ್ಥನಾದ್ರೆ ಏನೇನೆಲ್ಲ ಪದಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಪಾಕ್ ಪ್ರಧಾನಿ ಎಕ್ಸಾಂಪಲ್. ಮಸೂದ್ ಅಜಾರ್ನ ಸಾವಿನಿಂದ, ಅವರ ಕುಟುಂಬಸ್ಥರು ಸಾವಿನಿಂದಾಗಿ ಕಂಗೆಟ್ಟಿರುವಂತಹ ಟಿಟಿಪಿ ಈಗ ಪಾಕಿಸ್ತಾನವೇ ಈ ಒಂದು ಮಾಹಿತಿಯನ್ನ ರಿಲೀಸ್ ಮಾಡಿದೆ ಅಂತ 9 ಪಾಕ್ನ ಆರ್ಮಿಯವರನ್ನ ಕೊಲ್ಲುವಂತಹ ಮಟ್ಟಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯವರು ಕೂಡ ಪಾಕ್ನ ವಿರುದ್ಧ ನಿಂತಿದ್ದಾರೆ. ಈಗ ಮೊನ್ನೆ ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಯಾವ ರೀತಿ ಪಾಕ್ನ ಸೇನಾ ವಾಹನದ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆಯಿಂದ ಪಾಕಿಸ್ತಾನದ ಒಳಗಡೆನೆ ಟಿಟಿಪಿ ಪ್ರಾಬಲ್ಯ ಇರುವಂತಹ ಮಸೀದಿಯ ಭಾಗದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಭಾರತದ ಸೇನೆಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಿನ ಪಶ್ತೂನ್ಗಳು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನದ ಸೇನೆಯ ಜೊತೆಗೆ ಇರೋದಿಲ್ಲ, ಕುರಾನ್ನ ಮೇಲೆ ಪ್ರಮಾಣವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಮಸೀದಿ ಒಳಗಡೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇರಬೇಕಾದ್ರೆ ಯಾವ ರೀತಿ ಪಾಕಿಸ್ತಾನ ಒಳಗಡೆ ಕುಗ್ಗಿ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಗೆ ಅಲ್ಲಿನ ಎಂಪಿಗಳು ಕಣ್ಣೀರಿಡುವಂತಹ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಭಾರತದಿಂದ ನಮ್ಮನ್ನ ಕಾಪಾಡಿ, ಪಾಕಿಸ್ತಾನದ ಸೇನೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯುದ್ಧದಿಂದ ಕಾಪಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಪ್ರಧಾನಿ ನೋಡ್ತಾ ಇದ್ರೆ ಯಾವುದೋ ಬಂಕರ್ನಲ್ಲಿ ಅವಿತು ಕುಳಿತಾ ಇದ್ದಾರೆ, ಸೇನಾ ಮುಖ್ಯಸ್ಥ ಕಾಣೆಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಪಾಕಿಸ್ತಾನದ ಒಳಗಡೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಒಂದು ಕಡೆಯಿಂದ ಆರ್ಥಿಕ ಕುಸಿತ, ಸಾಲವನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಅವರ ಬಳಿ ದುಡ್ಡಿಲ್ಲ, ಮದ್ದುಗುಂಡುಗಳಿಲ್ಲ, ಶಸ್ತ್ರಾಸ್ತ್ರಗಳ ಶೇಖರಣೆ ಏನಿದೆ ಅದು 2 ರಿಂದ 3 ದಿನ ಅಷ್ಟೇ ಇರುವಂಥದ್ದು. ಸೊ ಇಷ್ಟಾದ್ರೂ ಕೂಡ ಪರಿಸ್ಥಿತಿ ಇಷ್ಟೊಂದು ಹೀನಾಯ ಮಟ್ಟಕ್ಕೆ ಇಳಿದ್ರೂ ಕೂಡ ಮಮತಾ ಮತ್ತೆ ಭಾರತದ ಜೊತೆಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿ ಅನ್ನಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಭಾರತ ಈಗ ಪ್ರತಿ ದಾಳಿಯನ್ನ ತುಂಬಾ ಸಮರ್ಥವಾಗಿ ಮಾಡಿದಾಗ್ಲೂ ಕೂಡ ಪಾಕಿಸ್ತಾನ ಮತ್ತೆ ಕೋಲು ಕೊಟ್ಟು ಪೆಟ್ಟು ತಿನ್ನುವಂತಹ ಪರಿಸ್ಥಿತಿಗೆ ತಲುಪಿದೆ. ಅಲ್ಲಿನ ಜನರೇ ದಂಗೆ ಹೇಳ್ತಾ ಇದ್ದಾರೆ, ಅಲ್ಲಿನ ಜನರೇ ಹಣದುಬ್ಬರ, ಈ ಸರ್ಕಾರದಿಂದ, ಪಾಕ್ ಸರ್ಕಾರದ ನೀತಿಗಳಿಂದ, ಅವರ ಧೋರಣೆಯಿಂದ ಬೇಸತ್ತು ಹೋಗಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಇಡೀ ಜನಸಮೂಹ ಒಂದು ಹಂತದಲ್ಲಿ ತಿರುಗಿ ಬಿದ್ದಿದೆ. ಸೊ ಹೀಗಿದ್ಲೂ ಕೂಡ ಬುದ್ಧಿ ಕಲಿತಾ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದೇ ಅಚ್ಚರಿಯಾಗಿದೆ. ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ವೀಕ್ ಲೀಡರ್ ವೀಕ್ ನೇಷನ್ ಅನ್ನೋ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿತ್ತು. ಅದನ್ನು ಜಗಜ್ಜಾಹೀರು ಮಾಡ್ತಿದ್ದಾರೆ. ಅವರ ಮಾನವನ್ನು ಅವರೇ ಕಳ್ಕೊಂಡು ಅದನ್ನೂ ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಬೈಕೊಳ್ತಾ ಇದ್ದಾರೆ. ಇನ್ಯಾವ ಪರಿಸ್ಥಿತಿಯಲ್ಲಿ ಅರಾಜಕತೆ ಪಾಕಿಸ್ತಾನದಲ್ಲಿ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ